ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಕ್ಲಾಸ್. ಈಗ ನಾವು ಡಾಟಾ ಫಿಲ್ಟರ್ಸ್ ಬಗ್ಗೆ ತಿಳಿಯೋಣ. ಈಗ ನಾನು 3 ವೆರೈಟಿ ಆಫ್ ಡಾಟಾ ತೊಗೊಂಡಿದ್ದೀನಿ. ಫಸ್ಟ್ ಬಂದ್ಬಿಟ್ಟು ಡೇಟ್ ವೆರೈಟಿ ತೊಗೊಂಡಿದ್ದೀನಿ, ಅದಾದಮೇಲೆ ಟೆಕ್ಸ್ಟು, ಅದಾದಮೇಲೆ ನಂಬರ್ಸ್ ತೊಗೊಂಡಿದ್ದೀನಿ. ಈಗ ಡೇಟಾಗೆ ಫಿಲ್ಟರ್ನ ಯಾವ ಥರ ಹಾಕೋದು, ಈಗ ಫಾರ್ ಎಕ್ಸಾಂಪಲ್ ನಾವು ಡೇಟಾ ಇರೋ ಜಾಗದಲ್ಲಿ ಬಂದು ಎಲ್ಲನ ಕ್ಲಿಕ್ ಮಾಡಿ ನೀವು ಡಾಟಾ ಕಾಲಮ್ ಕಾಣಿಸ್ತಾ ಇದಲ್ವಾ, ಡಾಟಾ ಟ್ಯಾಬಲ್ಲಿ ಬಂದು ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫಿಲ್ಟರ್ ಅಪ್ಲೈ ಆಗುತ್ತೆ. ಅಥವಾ ಇದಕ್ಕೆ ಶಾರ್ಟ್ಕಟ್ ಬಂದ್ಬಿಟ್ಟು ಕಂಟ್ರೋಲ್ ಶಿಫ್ಟ್ ಎಲ್ ಪ್ರೆಸ್ ಮಾಡಿದ್ರೆ ನಿಮಗೆ ಫಿಲ್ಟರ್ ಅಪ್ಲೈ ಆಗುತ್ತೆ. ಅದೇ ಥರ ಮತ್ತೆ ಕಂಟ್ರೋಲ್ ಶಿಫ್ಟ್ ಎಲ್ ಪ್ರೆಸ್ ಮಾಡಿದ್ರೆ ಫಿಲ್ಟರ್ ರಿಮೂವ್ ಆಗುತ್ತೆ. ಇನ್ನೊಂದು ಶಾರ್ಟ್ಕಟ್ ಬಂದ್ಬಿಟ್ಟು ಆಲ್ಟ್ ಡಿ ಎಫ್ ಎಫ್ ಪ್ರೆಸ್ ಮಾಡಿದ್ರೆ ನಿಮಗೆ ಫಿಲ್ಟರ್ ಅಪ್ಲೈ ಆಗುತ್ತೆ. ಮತ್ತು ಆಲ್ಟ್ ಡಿ ಎಫ್ ಎಫ್ ಪ್ರೆಸ್ ಮಾಡಿದ್ರೆ ನಿಮಗೆ ಫಿಲ್ಟರ್ ರಿಮೂವ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲು ಇನ್ನೊಂದು ಭಾಳಷ್ಟು ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಒಂದು ರೋ ಇನ್ಸರ್ಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲು ನಾನು ನಿಮಗೆ ತೋರಿಸ್ತಿರಂಗೆ 5th ರೋ ಆದಮೇಲೆ 6th ರೋ ಅಲ್ಲಿ ಡಾಟಾ ಕಾಲಮ್ ಬ್ಲ್ಯಾಂಕ್ ಇದೆ. ಈಗ ನಾನು ಫಿಲ್ಟರ್ನ ಅಪ್ಲೈ ಮಾಡಿದ್ರೆ ನನಗೆ ಓನ್ಲಿ 5 ಕಾಲಮ್ಸ್ದು ಮಾತ್ರನೇ ತೋರಿಸುತ್ತೆ. ಯಾಕೆ ಅಂದರೆ ನನಗೆ 6th ರೋ ಬ್ಲ್ಯಾಂಕ್ ಇದೆ, ಅದಕ್ಕೋಸ್ಕರ. ಈಗ ನಾನು ಅಷ್ಟು ರೋಸ್ನ ತೊಗೊಬೇಕು ಅಂದರೆ ನಾನು ಅಷ್ಟನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಶಿಫ್ಟ್ ಎಲ್ ಬಟನ್ ಪ್ರೆಸ್ ಮಾಡಿದ್ರೆ ನನಗೆ ಫಿಲ್ಟರ್ ಅಪ್ಲೈ ಆಗುತ್ತೆ. ಅಷ್ಟರದಕ್ಕೂ ಎಲ್ಲ ಡಾಟಾಗೂ ಅಪ್ಲೈ ಆಗುತ್ತೆ. ಈ ಥರ ಬ್ಲ್ಯಾಂಕ್ಸ್ ಇತ್ತು ಅಂದರೆ ಮಾತ್ರನೇ ಅದನ್ನು ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ನಾರ್ಮಲಾಗಿ ಕಂಟ್ರೋಲ್ ಶಿಫ್ಟ್ ಎಲ್ ಪ್ರೆಸ್ ಮಾಡಿದ್ರೆ ನಮಗೆ ಫಿಲ್ಟರ್ ಅಪ್ಲೈ ಆಗುತ್ತೆ. ನಿಮಗೆ ಶಾರ್ಟ್ಕಟ್ ಜ್ಞಾಪಕ ಆಗಲಿಲ್ಲ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯಾವ ಥರ ಓಪನ್ ಮಾಡ್ಬೋದು, ಕೀಬೋರ್ಡಲ್ಲೇ ಯಾವ ಥರ ಓಪನ್ ಮಾಡ್ಬೋದು ಅಂದರೆ ಆಲ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ನೋಡ್ರಿ ನಿಮಗೆ ಈಗ ಇಲ್ಲಿ ಹೋಮ್ ಟ್ಯಾಬ್ಗೆ ಹೆಚ್ ಅಂತ ಕಾಣಿಸ್ತದೆ, ಇನ್ಸರ್ಟ್ಗೆ ಎನ್ ಅಂತ ಕಾಣಿಸ್ತದೆ, ಪೇಜ್ ಲೇಔಟ್ಗೆ ಪಿ ಅಂತ ಕಾಣಿಸ್ತಾ ಇದೆ, ಫಾರ್ಮುಲಾಸ್ಗೆ ಎಮ್ ಅಂತ ಕಾಣಿಸ್ತಾ ಇದೆ, ಡಾಟಾಗೆ ಎ ಅಂತ ಕಾಣಿಸ್ತಾ ಇದೆ. ಈಗ ನನಗೆ ಡಾಟಾ ಕಾಲಮ್ಗೆ ಹೋಗ್ಬೇಕಂದ್ರೆ ಡಾಟಾ ಟ್ಯಾಬ್ಗೆ ಹೋಗಬೇಕು. ಈಗ ನಾನು ಎ ಬಟನ್ ಪ್ರೆಸ್ ಮಾಡ್ತೀನಿ, ಡಾಟಾ ಟ್ಯಾಬಿಗೆ ಹೋಯ್ತು. ಫಿಲ್ಟರ್ಗೆ ಬಂದ್ಬಿಟ್ಟು ಟಿ ಬಟನ್ ಪ್ರೆಸ್ ಮಾಡಬೇಕು. ಟಿ ಬಟನ್ ಪ್ರೆಸ್ ಮಾಡಿದ್ರೆ ಫಿಲ್ಟರ್ ಅಪ್ಲೈ ಆಯಿತು. ನೆಕ್ಸ್ಟ್ ಈಗ ಫಿಲ್ಟರ್ ಅಪ್ಲೈ ಆಗಿದೆ. ಈಗ ಇದರೊಳಗೆ ವೆರೈಟಿ ನೋಡೋಣ, ಇನ್ನು ಎಕ್ಸ್ಪ್ಲನೇಷನ್. ಈಗ ಇದರೊಳಗೆ ಸಾರ್ಟ್ ಮಾಡ್ಬೋದು, ಓಲ್ಡೆಸ್ಟು ನ್ಯೂಯೆಸ್ಟು ಮತ್ತು ನ್ಯೂಯೆಸ್ಟು ಓಲ್ಡೆಸ್ಟ್ ಸಾರ್ಟ್ ಮಾಡ್ಬೋದು, ಮತ್ತು ಸಾರ್ಟ್ ವಿತ್ ಕಲರ್ಸ್ ಮಾಡ್ಬೋದು. ನೆಕ್ಸ್ಟ್ ಈಗ ಫಾರ್ ಎಕ್ಸಾಂಪಲ್ ನಾನು 2030 ಅನ್ನೋದನ್ನು ತೊಗೊಂಡಿದ್ದೀನಿ ಅಂದರೆ ಸೆಲೆಕ್ಟ್ ಮಾಡಿ ಎಲ್ಲ ಚೆಕ್ ಬಾಕ್ಸಸ್, ಆಲ್ ವೆರೈಟಿ ಆಫ್ ಚೆಕ್ ಬಾಕ್ಸಸ್ ಇದೆ ಅಂದರೆ ಇಯರ್ಸಲ್ಲಿ ಸಾರ್ಟ್ ಆಗಿದೆ. ಈಗ ನಾನು 2030 ಮಾತ್ರ ತೊಗೊಬೇಕು ಅಂದರೆ 2030 ಸೆಲೆಕ್ಟ್ ಮಾಡಿ ಓಕೆ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನನಗೆ 2030 ಇಯರ್ದು ಮಾತ್ರನೇ ಡಾಟಾ ತೋರಿಸ್ತಾ ಇದೆ. ನೆಕ್ಸ್ಟ್ ಅದೇ ಥರ ನನಗೆ ಚೆಕ್ ಬಾಕ್ಸ್ ಯೂಸ್ ಮಾಡ್ದಂಗೆ ಸರ್ಚ್ ಮಾಡ್ಬೋದು. ಯಾವ ಥರ ಈಗ 2029 ಅಂತ ಅಥವಾ 2027 ಅಂತೇಳಿ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿ ಎಂಟರ್ ಬಟನ್ ಪ್ರೆಸ್ ಮಾಡಿದ್ರೆ ನನಗೆ 2027 ಮಾತ್ರನೇ ತೋರಿಸುತ್ತೆ. ನೆಕ್ಸ್ಟು ಈ ಡೇಟಾದಲ್ಲಿ ನಿಮಗೆ ಇನ್ನೂ ಒಂದು ಆಪ್ಷನ್ಸ್ ಏನಂದರೆ ಸಾಕಷ್ಟು ಆಪ್ಷನ್ ಇದೆ. ಈ ಡಾಟಾ ಫಿಲ್ಟರ್ಸ್ ಅಂತ ಇದೆಲ್ಲ, ಡೇಟ್ ಫಿಲ್ಟರ್ಸಲ್ಲಿ ಹೋದರೆ ಸಾಕಷ್ಟು ಆಪ್ಷನ್ ಇದೆ. ಫಾರ್ ಎಕ್ಸಾಂಪಲ್ ನನಗೆ ಡೇಟ್ ಫಿಲ್ಟರಲ್ಲಿ ಈಗ ಟುಡೇ ಡೇಟ್ನ ಓಪನ್ ಮಾಡಬೇಕು ಅಂದರೆ ಟುಡೇ ಅನ್ನೋದು ಇದೆಯಲ್ಲ, ಟುಡೇ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಟುಡೇ ಡೇಟ್ ಮಾತ್ರನೇ ತೋರಿಸುತ್ತೆ. ನೆಕ್ಸ್ಟ್ ಅದೇ ಥರ ದಿಸ್ ವೀಕ್ನ ತೊಗೊಂಡ್ರೆ ಮಾತ್ರನೇ ದಿಸ್ ವೀಕಿನ ಮಾತ್ರನೇ ತೋರಿಸುತ್ತೆ. ನೆಕ್ಸ್ಟ್ ಮಂತಿನ ನೋಡಬೇಕು ಅಂದರೆ ಫಾರ್ ಎಕ್ಸಾಂಪಲು ನೆಕ್ಸ್ಟ್ ಮಂತ್ ತೊಗೊಂಡ್ರೆ ನನಗೆ ನೆಕ್ಸ್ಟ್ ಮಂತ್ ಡಾಟಾ ಮಾತ್ರನೇ ತೋರಿಸುತ್ತೆ. ಇವಾಗ ಟುಡೇ ಡೇಟ್ ಬಂದ್ಬಿಟ್ಟು 29/05/2021. ನೆಕ್ಸ್ಟ್ ಮಂತಿಂದ ಯಾವ್ಯಾವ ಡಾಟಾ ಇದೆಯೋ ಅಷ್ಟು ತೋರಿಸುತ್ತೆ. ನೆಕ್ಸ್ಟು ಯಾವುದೋ ಒಂದು ಇಯರ್ ತೊಗೊಬೇಕು ಅಂದರೆ ಲಾಸ್ಟ್ ಮಂತ್ ಯಾವುದೂ ನಾನು ಎಂಟ್ರಿ ಮಾಡಿಲ್ಲ, ಅದಕ್ಕೆ ಬ್ಲ್ಯಾಂಕ್ ಬರ್ತಾ ಇದೆ. ನಾನು ಎಂಟರ್ ಮಾಡಿದರೆ ನನಗೆ ಲಾಸ್ಟ್ ಮಂತ್ ಡಾಟಾ ತೋರಿಸ್ತಾ ಇತ್ತು. ನೆಕ್ಸ್ಟ್ ಬಂದ್ಬಿಟ್ಟು ಡೇಟ್ ಫಿಲ್ಟರ್ಸಲ್ಲಿ ಈ ಥರ ನೋಡಿದ್ರಲ್ಲ, ಇದೇ ಥರ ನಾವು ಕಂಟಿನ್ಯೂಸ್ ಆಗಿ ಈ ವೀಕಿಂದಾಗಿರಲಿ ನೆಕ್ಸ್ಟ್ ವೀಕಿಂದಾಗಿರಲಿ ಮತ್ತು ಕಸ್ಟಮ್ ಫಿಲ್ಟರ್ ಸಹ ಮಾಡ್ಬೋದು. ಈಗ ಲಾಸ್ಟ್ ಇಯರ್ ಬೇಡ, ಫಾರ್ ಎಕ್ಸಾಂಪಲ್ ದಿಸ್ ಇಯರ್ ಅಂತೇಳಿ ಸೆಲೆಕ್ಟ್ ಮಾಡಿದ್ರೆ 2021 ಇಂದೆಲ್ಲ ಸೆಲೆಕ್ಟ್ ಫಿಲ್ಟರ್ ಮಾಡಿ ಫಿಲ್ಟರ್ ತೋರಿಸ್ತಾ ಇದೆ. ನೆಕ್ಸ್ಟು ಫಿಲ್ಟರ್ನ ರಿಮೂವ್ ಮಾಡೋದು ಹೇಗೆ? ಫಿಲ್ಟರಲ್ಲಿ ಬಂದು ಕ್ಲಿಯರ್ ಫಿಲ್ಟರ್ ಫ್ರಮ್ ಡೇಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫಿಲ್ಟರ್ನ ರಿಮೂವ್ ಮಾಡುತ್ತೆ. ಅಥವಾ ಫಿಲ್ಟರ್ ಅಪ್ಲೈ ಆಗಿದ್ದರೆ ಆ ಥರ ಆದರೂ ರಿಮೂವ್ ಮಾಡ್ಬೋದು. ಅಥವಾ ಇಲ್ಲಿ ಡೇಟ್ ಕಾಲಮ್ ಇದೆಯಲ್ಲ, ಡೇಟ್ ಕಾಲಮಲ್ಲಿ ಕ್ಲಿಯರ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ನನಗೆ ಫಿಲ್ಟರ್ ಅನ್ನೋದು ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಅದೇ ಥರ
ಈಗ ಟೆಕ್ಸ್ಟಲ್ಲಿ ನೋಡೋಣ. ಈಗ ಟೆಕ್ಸ್ಟಲ್ಲಿ ಯಾವ ಥರ ಬರುತ್ತೆ, ಈಗ ಇಲ್ಲಿ ನೀವು ನೋಡ್ದಂಗೆ ಓಲ್ಡೆಸ್ಟ್ ನ್ಯೂಯೆಸ್ಟ್ ಬಂದಿತ್ತು, ಸಾರ್ಟಿಂಗಿಗೆ ನ್ಯೂಯೆಸ್ಟ್ ಓಲ್ಡೆಸ್ಟ್ ಬಂದಿತ್ತು. ಈಗ ಟೆಕ್ಸ್ಟಲ್ಲಿ ಸಾರ್ಟ್ ಫ್ರಮ್ A to Z ಮತ್ತು Z to A, ಅಂದರೆ ನಾವು A to Zಗೆ ಸಾರ್ಟ್ ಮಾಡ್ಬೋದು ಡಾಟಾನ, ಅಥವಾ Z to Aಗೆ ಸಾರ್ಟ್ ಮಾಡ್ಬೋದು. ಅದ್ರ ಬದಲಾಗಿ ನೆಕ್ಸ್ಟು ಟೆಕ್ಸ್ಟ್ ಫಿಲ್ಟರ್ಸ್ ಇದೆ. ಟೆಕ್ಸ್ಟ್ ಫಿಲ್ಟರ್ಸಿಂದ ಏನು ಉಪಯೋಗ, ಈಗ ಫಾರ್ ಎಕ್ಸಾಂಪಲ್ ನಾನು ಡಾಟಾ ಈಕ್ವಲ್ಸ್ ಟು ಅಂತೇಳಿ ತೊಗೊಂಡು ನನಗೆ ಫಾರ್ ಎಕ್ಸಾಂಪಲ್ ಲ್ಯಾಪ್ಟಾಪ್ ಅನ್ನೋದೊಂದೇ ಟೈಪ್ ಮಾಡಿದ್ದೇನೆ ಅಂದರೆ ಲ್ಯಾಪ್ಟಾಪ್ ಈಕ್ವಲಿಗಿರೋ ಡಾಟಾ ಮಾತ್ರನೇ ತೋರಿಸುತ್ತೆ, ಈಕ್ವಲ್ ಮ್ಯಾಚ್ ಮಾತ್ರನೇ ತೋರಿಸುತ್ತೆ. ಅದ್ರ ಬದಲಾಗಿ ನಾಟ್ ಈಕ್ವಲ್ ಪ್ರೆಸ್ ಮಾಡಿ ಲ್ಯಾಪ್ಟಾಪ್ ಅಂತ ಹೇಳ್ಕೊಟ್ರೆ ಲ್ಯಾಪ್ಟಾಪ್ ಬದಲು ಇನ್ನು ಮಿಕ್ಕಿರೋ ಡಾಟಾ ಅಷ್ಟು ಡೀಟೇಲ್ಸ್ ಬಂತು. ನೆಕ್ಸ್ಟು ಅದರ ನೆಕ್ಸ್ಟ್ ಬಂದ್ಬಿಟ್ಟು ಬಿಗಿನ್ಸ್ ವಿತ್ ಅಂತ ಇದೆ. ಬಿಗಿನ್ಸ್ ವಿತ್ ಈಗ ಫಾರ್ ಎಕ್ಸಾಂಪಲ್ ನಾನು ಎ ಆಲ್ಫಾಬೆಟ್ ಕೊಟ್ಟು ಎಂಟರ್ ಪ್ರೆಸ್ ಮಾಡಿದ್ರೆ ನನಗೆ ಎ ಆಲ್ಫಾಬೆಟಿಂದ ಬಿಗಿನ್ ಆಗೋದು ಮಾತ್ರನೇ ತೋರಿಸುತ್ತೆ. ನೆಕ್ಸ್ಟು ಎ ಆಲ್ಫಾಬೆಟ್ ಬದಲು ಎಂಡ್ಸ್ ವಿತ್ ಕೊಟ್ಟು ಈಗ ಫಾರ್ ಎಕ್ಸಾಂಪಲ್ Z ಅಂತ ಹೇಳಿ ಕೊಡ್ತೀನಿ, ಇಲ್ಲ ಎ ಅಂತಲೇ ಕೊಡ್ತೀನಿ ಅಂದ್ಕೊಳ್ಳಿ. ಎಂಡ್ಸ್ ವಿತ್ ಎ ಕೊಟ್ಟರೆ ನನಗೆ ನೈಟ್ ವಿಷನ್ ಕ್ಯಾಮ್ರಾ, ಮಿರರ್ಲೆಸ್ ಕ್ಯಾಮ್ರಾ ಬಂತು, DSLR ಕ್ಯಾಮ್ರಾ ಬಂತು, ಮತ್ತು ಡಿಜಿಟಲ್ ಕ್ಯಾಮ್ರಾ ಬಂತು. ಈ ಥರ ಫಿಲ್ಟರ್ ಆಪ್ಷನ್ಸಲ್ಲಿ ಚೇಂಜ್ ಮಾಡ್ಬೋದು. ನೆಕ್ಸ್ಟು ಕಂಟೈನ್ಸ್ ಕೊಟ್ಟರೆ ಈಗ ಫಾರ್ ಎಕ್ಸಾಂಪಲ್ ಕಂಟೈನ್ಸಲ್ಲಿ ಕೇಬಲ್ ಅಂತೇಳಿ ಕೊಡ್ತೀನಿ. ಕೇಬಲ್ ಕೊಟ್ಟರೆ VGA ಕೇಬಲ್ ಬಂತು, ಸಾಟಾ ಕೇಬಲ್ ಬಂತು, ಅದಾದಮೇಲೆ IDA ಕೇಬಲ್ ಬಂತು, ಎಥರ್ನೆಟ್ ಕೇಬಲ್ ಬಂತು, HDMI ಕೇಬಲ್ ಬಂತು. ಕಂಟೈನ್ಸ್ ಕೊಟ್ಟರೆ ಮಾತ್ರನೇ ಆ ಥರ ಬರುತ್ತೆ. ಆ ಡೇಟಾ ಯಾವ್ದಾವ್ದು ಇರುತ್ತೋ ಅದು ಮಾತ್ರನೇ ಬರುತ್ತೆ. ಈಗ ಡಜನ್ ಕಂಟೈನಲ್ಲಿ ಕೇಬಲ್ ಕೊಟ್ಟರೆ ನಾನು ಕೇಬಲ್ ಇರೋ ಡಾಟಾ ಬಿಟ್ಟು ಇನ್ನು ಮಿಕ್ಕಿರೋ ಡಾಟಾನ ಶೋ ಮಾಡುತ್ತೆ. ನೆಕ್ಸ್ಟ್ ಅದೇ ಥರ ಈಗ ನೀವು ನಂಬರ್ಸಲ್ಲಿ ಟೆಕ್ಸ್ಟಲ್ಲಿ ನೋಡಿದ್ರಲ್ವಾ, ಈಗ ಒಂದಕ್ಕೆ ಮಾತ್ರನೇ ಕೊಟ್ಟಿದ್ದೀರಾ, ಎರಡನ್ನು ಯಾವ ಥರ ಕೊಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈಕ್ವಲ್ಸ್ ಬದಲಾಗಿ ನಾನು ಡಸ್ ನಾಟ್ ಈಕ್ವಲ್ ಟು ಲ್ಯಾಪ್ಟಾಪ್ ಆ್ಯಂಡ್ ಬಿಗಿನ್ಸ್ ವಿತ್ ಎ ಅಂತೇಳಿ ಕೊಟ್ಟರೆ ನನಗೆ ಡಸ್ ನಾಟ್ ಈಕ್ವಲ್ ಟು ಲ್ಯಾಪ್ಟಾಪ್ ಮತ್ತು ಬಿಗಿನ್ಸ್ ವಿತ್ ಎ ಅಂತ ಕೊಟ್ಟರೆ ನನಗೆ ADSL ರೂಟರ್ ಮಾತ್ರನೇ ಮ್ಯಾಚ್ ಆಗ್ತಾ ಇದೆ, ಇನ್ನು ಬೇರೆ ಮಿಕ್ಕಿರೋ ಡಾಟಾ ಯಾವುದೂ ಮ್ಯಾಚ್ ಆಗ್ತಿಲ್ಲ. ಅದೇ ಥರ ಫಿಲ್ಟರ್ನ ರಿಮೂವ್ ಮಾಡೋದಕ್ಕೆ ಕ್ಲಿಯರ್ ಫಿಲ್ಟರ್ ಫ್ರಮ್ ಪ್ರಾಡಕ್ಟ್ ನೇಮ್ ಅಂತೇಳಿ ಇದೆಲ್ಲ ಕ್ಲಿಕ್ ಮಾಡಿದ್ರೆ ನನಗೆ ಫಿಲ್ಟರ್ ಕ್ಲಿಯರ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲು ನನಗೆ ಮಲ್ಟಿಪಲ್ ಕಾಲಮ್ಸಲ್ಲಿ ಫಿಲ್ಟರ್ನ ಅಪ್ಲೈ ಮಾಡಿದ್ದೀನಿ. ಈಗ ಈ ಥರ ಫಿಲ್ಟರ್ ಅಪ್ಲೈ ಮಾಡಿದ್ದೀನಿ. ಈಗ 2 ಕಾಲಮಲ್ಲಿ ಫಿಲ್ಟರ್ ಅಪ್ಲೈ ಆಗಿದೆ, ಹೌದಲ್ವಾ? ಎರಡರದನ್ನು ಒಂದೇ ಸರಿ ಯಾವ ಥರ ತೆಗಿಯೋದು, ಡಾಟಾ ಕಾಲಮಲ್ಲಿ ಕ್ಲಿಯರ್ ಅಂತೇಳಿ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎರಡರದನ್ನು ಒಂದೇ ಸರಿ ಕ್ಲಿಯರ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಂಬರ್ಸ್ನ ನೋಡೋಣ. ನಂಬರ್ಸ್ ಯಾವ ಥರ ಮಾಡ್ಬೋದು, ಈಗ ನಂಬರ್ಸ್ ಈಕ್ವಲ್ ಟು ಅಂತ ಇದೆ, ಈಕ್ವಲ್ ಟು 700 ಅಂತೇಳಿ ಕೊಟ್ಟರೆ ಈಗ ಫಾರ್ ಎಕ್ಸಾಂಪಲ್ 700 ಇರೋ ವ್ಯಾಲ್ಯೂಸ್ ಮಾತ್ರನೇ ತೋರಿಸ್ತಾ ಇದೆ. ನೆಕ್ಸ್ಟ್ ಈಗ ಈಕ್ವಲ್ ಟು ಮಾತ್ರ ನೋಡಿದ್ರಿ, ಅದೇ ಥರ ಗ್ರೇಟರ್ ದ್ಯಾನ್ 50 ಕೊಡ್ತೀನಿ, ಗ್ರೇಟರ್ ದ್ಯಾನ್ 50 ಇರೋ ವ್ಯಾಲ್ಯೂಸ್ ಅಷ್ಟು ತೋರಿಸ್ತಾ ಇದೆ. ನೆಕ್ಸ್ಟು ಲೆಸ್ ದ್ಯಾನ್ 50 ಕೊಟ್ಟರೆ 50ಗಿನ ಲೆಸ್ ವ್ಯಾಲ್ಯೂಸ್ ಮಾತ್ರನೇ ತೋರಿಸ್ತಾ ಇದೆ. ನೆಕ್ಸ್ಟ್ ಅದೇ ಥರ ಈಕ್ವಲ್ ಆ್ಯಂಡ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 40 ಅಂತ ಹೇಳ್ಕೊಟ್ರೆ ಗ್ರೇಟರ್ ದ್ಯಾನ್ 40 ಆ್ಯಂಡ್ ಈಕ್ವಲ್ ಟು 40 ಎರಡೂ ಶೋ ಮಾಡುತ್ತೆ. ಈಗ ನೋಡ್ರಿ ಇದರೊಳಗೆ ಸರ್ಚ್ ಮಾಡಿದ್ರೆ ನನಗೆ 40 ವ್ಯಾಲ್ಯೂ ಕಾಣಿಸ್ತಾ ಇದೆ, ನೋಡ್ರಿ ಇಲ್ಲಿದೆ 40 ವ್ಯಾಲ್ಯೂನೂ ಬಂದಿದೆ, ಅದ್ರ ಜೊತೆ ಗ್ರೇಟರ್ ದ್ಯಾನ್ 40ನೂ ತೋರಿಸುತ್ತೆ. ನೆಕ್ಸ್ಟು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಹ ಮಾಡ್ಬೋದು, ಬಿಟ್ವೀನ್ ಕೊಡ್ಬೋದು, ಬಿಟ್ವೀನ್ 500 ಆ್ಯಂಡ್ 1000, ಬಿಟ್ವೀನ್ 500 ಆ್ಯಂಡ್ 1000 ಕೊಟ್ಟರೆ 500 to 1000 ಮಾತ್ರನೇ ವ್ಯಾಲ್ಯೂ ತೋರಿಸ್ತಾ ಇದೆ. ಈಕ್ವಲ್ ಟು 1000 ಈಕ್ವಲ್ ಅಂದರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1000 ಮಾತ್ರನೇ ತೋರಿಸ್ತಾ ಇದೆ. ನಿಮಗೆ ಟಾಪ್ 10 ಕೊಟ್ಟರೆ ನನಗೆ ಟಾಪ್ 10 ವ್ಯಾಲ್ಯೂಸ್ ಬರ್ತಾ ಇದೆ. ಈಗ ಟಾಪ್ 10 ಕೊಟ್ಟರೆ ನನಗೆ ಟಾಪ್ 10 ಐಟಮ್ ಲಿಸ್ಟ್ ಮಾತ್ರನೇ ತೋರಿಸ್ತಾ ಇದೆ. ಟಾಪ್ 10 ಅಂದರೆ ಈಗ ಹೈಯೆಸ್ಟ್, ವೆರಿ ಹೈಯೆಸ್ಟ್ ಈಸ್ 65,789. ಅದೇ ಥರ ಇದು ಬಂದ್ಬಿಟ್ಟು ಹೈಯೆಸ್ಟ್ ಆಗುತ್ತೆ, ಅದಕ್ಕಿಂತ ಕಡಿಮೆ ಬಂದ್ಬಿಟ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಇದರೊಳಗೆ ಲಾಸ್ಟ್ ಹೈಯೆಸ್ಟ್ ಇರೋದು ಬಂದ್ಬಿಟ್ಟು 95,000 ಇದೆ, ಮತ್ತು ಅದಕ್ಕಿಂತ ಕಡಿಮೆ ಅಂದರೆ 75,490 ಇದೆ. ಅದೇ ಥರ ಲೆಸರ್ ಆಗಿ ಹೈಯೆಸ್ಟ್ ಟಾಪ್ 10 ಯಾವುದಿದೆಯೋ ಅದು ಮಾತ್ರನೇ ತೋರಿಸುತ್ತೆ. ನೆಕ್ಸ್ಟ್ ನಾಟ್ ಈಕ್ವಲ್ ಟು 500 ಕೊಟ್ಟರೆ ಫಾರ್ ಎಕ್ಸಾಂಪಲ್ ನನಗೆ ನಾಟ್ ಈಕ್ವಲ್ ಟು 500 ಬಿಟ್ಟು ಇನ್ನು ಮಿಕ್ಕಿರೋ ಡೀಟೇಲ್ಸ್ ಎಲ್ಲದನ್ನು ತೋರಿಸ್ತಾ ಹೋಗುತ್ತೆ.
ನೆಕ್ಸ್ಟ್ ಅದೇ ಥರ ನನಗೆ ಒಂದು ಪರ್ಟಿಕ್ಯುಲರ್ ಐಟಮ್ ಡೀಟೇಲ್ಸ್ ಬೇಕು ಅಂದರೆ, ಕಾಪಿ ಮಾಡ್ಕೊಬೇಕು ಅಂದರೆ ಫಿಲ್ಟರ್ ಅಪ್ಲೈ ಮಾಡಿದ್ದಾದಮೇಲೆ ರ್ಯಾಕ್ ಡೀಟೇಲ್ಸಲ್ಲಿ ಫಾರ್ ಎಕ್ಸಾಂಪಲ್ ನನಗೆ ರ್ಯಾಕ್ ಡೀಟೇಲ್ಸಲ್ಲಿ ಮಾತ್ರನೇ ಡಾಟಾ ಬೇಕು ಅಂದರೆ, ಈ ರ್ಯಾಕ್ ಡೀಟೇಲ್ಸ್ ಮಾತ್ರ ಬೇಕು ಅಂದರೆ ಎ ಮೇಲೆ ಸೆಲೆಕ್ಟ್ ಮಾಡಿ ಓಕೆ ಬಟನ್ ಎಂಟರ್ ಪ್ರೆಸ್ ಮಾಡಿ ನಮಗೆ ಡಾಟಾ ಇರುತ್ತಲ್ಲ ಎಲ್ಲಾದರೂ ಬಂದು ಸೆಲೆಕ್ಟ್ ಮಾಡಿ ಒಂದು ಸೆಲ್ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ಎ ಬಟನ್ ಪ್ರೆಸ್ ಮಾಡಿದ್ರೆ ಎಲ್ಲ ಡಾಟಾ ಸೆಲೆಕ್ಟ್ ಆಗುತ್ತೆ. ಕಾಪಿ ಮಾಡಿ ಹೊಸ ಎಕ್ಸೆಲ್ಗೆ ಪೇಸ್ಟ್ ಮಾಡ್ಕೊಬೋದು. ನಿಮಗೆ ನೋಡ್ತಿರ್ಬೋದು ಸೆಕೆಂಡ್ ರೋ ಅಲ್ಲಿ ಡಾಟಾ ಇದೆ, ನೆಕ್ಸ್ಟ್ 4th ರೋ ಅಲ್ಲಿದೆ, ನೆಕ್ಸ್ಟ್ 28th ರೋ ಅಲ್ಲಿದೆ, ನೆಕ್ಸ್ಟ್ 30th ರೋ ಅಲ್ಲಿದೆ, ನೆಕ್ಸ್ಟ್ 32 ರೋ ಅಲ್ಲಿರೋದು ಒಂದೇ ಸರಿ ನಿಮಗೆ 1 2 3 4 5 ಅಂದರೆ 5th ರೋ ವರೆಗೂ 1 to 5 ರೋಸ್ ವರೆಗೂ ನಮಗೆ ಕಾಪಿ ಆಗಿ ಪೇಸ್ಟ್ ಆಗಿದೆ.